ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಇದೆ. ಈ ಜ್ಯೇಷ್ಠ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಎಂದು ಕರೀತಾರೆ. ಈ ಅಮಾವಾಸ್ಯೆ ಕಳೆದ ನಂತರ ಮಿಥುನ ರಾಶಿಯವರಿಗೆ ಯಾವ ರೀತಿಯ ರಾಶಿ ಭವಿಷ್ಯ ಇದೆ ಎನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕನ್ನು ಕೊಟ್ಟು ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನಿಗೆ ಮಿಥುನ ರಾಶಿಯವರ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡೋದಾದರೆ, ಈ ಅಮಾವಾಸ್ಯೆಯಾದ ನಂತರ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಲಾಭ ಅನ್ನುವಂಥದ್ದು ಧಾರಾಳವಾಗಿ ಬರುತ್ತೆ. ಹಾಗೆ ಆದಷ್ಟು ಖರ್ಚು ವೆಚ್ಚಗಳು ಹೆಚ್ಚಾಗ್ತದೆ. ಯಾರನ್ನು ಅತಿಯಾದ ನಂಬಿಕೆ ವಿಶ್ವಾಸದಿಂದ ಸಾಲವನ್ನು ಕಡಬೇಡಿ. ಸಾಲ ಕೊಟ್ಟರೆ ವಾಪಸ್ಸು ಬರುವಂಥದ್ದು ತುಂಬ ಕಷ್ಟಕರ. ಇನ್ನು ಮಿಥುನ ರಾಶಿಯವರ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋದಾದರೆ, ಆಫೀಸ್ನಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡುವಂತಹ ಕೆಲಸಗಳು ಬರಬಹುದು. ನೀವು ಮಾಡುವಂಥ ಕೆಲಸಗಳಲ್ಲಿ ಕ್ರಿಯೇಟಿವಿಟಿ ಅನ್ನುವಂಥದ್ದು ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ನಿಮ್ಮ ಹೆಸರು ಹೆಚ್ಚಾಗ್ಬೋದು. ಮಾತುಗಾರಿಕೆಯಿಂದನೇ ನಿಮ್ಮ ಚಾಣಕ್ಷತೆಯಿಂದಲೇ ಕೆಟ್ಟೋಗಿರುವಂಥ ಕೆಲಸಗಳು ಸರಿ ಮಾಡ್ತೀರಾ. ವ್ಯಾಪಾರಗಳಲ್ಲಿ ಹೊಸದಾಗಿ ಕಸ್ಟಮರ್ಗಳು ಬರುವಂಥದ್ದು. ಆನ್ಲೈನ್ ಬಿಸ್ನೆಸ್ ಮಾಡುವಂಥವರಿಗೆ ಇದು ಉತ್ತಮವಾದ ಸಮಯ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋದಾದರೆ, ಈ ತಿಂಗಳು ದುಡ್ಡಿನಿಂದ ಸ್ವಲ್ಪ ದೂರವಿರಿ. ಮಿಥುನ ರಾಶಿಯವರು ಮಾತಿನಿಂದಲೇ ಮರಳು ಮಾಡುವಂತಹ ಚಾಣಕ್ಷತೆ ಅವರಿಗಿದೆ. ನಿಮ್ಮ ಪಾರ್ಟ್ನರ್ ಜೊತೆ ಏನಾದರೂ ಸ್ವಲ್ಪ ವೈಮನಸ್ಸಿದ್ರೆ ಮೆಸೇಜ್ ಹಾಗೂ ಫೋನ್ ಮೂಲಕ ಅದನ್ನು ಸರಿಪಡಿಸ್ಕೊಳ್ಳಿ. ಮನೆಯಲ್ಲಿ ಚಿಕ್ಕ ಪುಟ್ಟ ವಾದ ವಿವಾದಗಳಾಗಬಹುದು. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಎನ್ನುವಂಥದ್ದು ಬರ್ತದೆ. ಇನ್ನು ಈ ಮಿಥುನ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋದಾದರೆ, ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗಿರ್ತೀರ. ಆದರೆ ನಿದ್ದೆ ಎನ್ನುವಂಥದ್ದು ಕಡಿಮೆ ಮಾಡಬೇಡಿ. ಆದರೆ ರಾತ್ರಿ ವೇಳೆಯಲ್ಲಿ ಬೇಗವಾಗಿ ಮಲಗುವಂತಹ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ. ಮಿಥುನ ರಾಶಿಯವರ ಪರಿಹಾರ ಮಾರ್ಗಗಳ ಬಗ್ಗೆ ನೋಡೋದಾದರೆ, ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆಗಳನ್ನು ಜಾಸ್ತಿ ಧರಿಸ್ಕೊಳ್ಳಿ. ಓಂ ಭೂಂ ಬುಧಾಯ ನಮಃ ಅಂತ ಹೇಳಿ ಮಂತ್ರವನ್ನು ಜಪನೆ ಮಾಡಿ. ಹಸಿರು ಬೇಳೆಯನ್ನ ದಾನ ಮಾಡಿ. ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 5, 3, 6, 7. ನಿಮ್ಮ ಅದೃಷ್ಟ ಬಣ್ಣ ಹಸಿರು ಬಣ್ಣ. ಇದು ಆಗಿತ್ತು ಜ್ಯೇಷ್ಠ ಅಮಾವಾಸ್ಯೆಯ ಮಿಥುನ ರಾಶಿಯ ಭವಿಷ್ಯ. ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ದರೆ ಓಂ ಬುಧಾಯ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.